ಇದುವರೆಗೆ ಮುಂಬೈನಲ್ಲಿ ಬಾಂದ್ರಾ ಟು ವರ್ಲಿ ಸೀ ಲಿಂಕ್ ಬ್ರಿಡ್ಜ್ ಎಲ್ಲರ ಗಮನ ಸೆಳೀತಾ ಇತ್ತು. ಸಮುದ್ರದ ಮೇಲಿನ ಈ ಸೇತುವೆ ಮುಂಬೈನ ಮೇನ್ ಅಟ್ರಾಕ್ಷನ್ ಆಗಿತ್ತು. ಆದ್ರೀಗ ಅದಕ್ಕಿಂತ 4 ಪಟ್ಟು ದೊಡ್ಡ ಸೇತುವೆಯೊಂದು ಮುಂಬೈನಲ್ಲೇ ನಿರ್ಮಾಣವಾಗಿದೆ. ಹೇಗೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಅನ್ನೋದು ದೊಡ್ಡ ತಲೆನೋವಾಗಿದೆಯೋ ಅದೇ ರೀತಿ ಮುಂಬೈನಲ್ಲೂ ಕೂಡ ಭಾರಿ ಟ್ರಾಫಿಕ್ ಸಮಸ್ಯೆ ಇದೆ. ಆದ್ರೀಗ ಈ ಪ್ರಾಬ್ಲಮ್ಗೆ ಮುಕ್ತಿ ನೀಡೋಕೆ ದೇಶದ ಅತಿ ದೊಡ್ಡ ಸೇತುವೆ ಮುಂಬೈ ಸಮುದ್ರದ ಮೇಲೆ ತಲೆ ಎತ್ತಿ ನಿಂತಿದೆ. ಓಲ್ಡ್ ಮುಂಬೈ ಮತ್ತು ನವಿ ಮುಂಬೈಯನ್ನು ಕನೆಕ್ಟ್ ಮಾಡೋ ಸೇತುವೆ ಇದಾಗಿದ್ದು, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೆನಪಿಗೆ ಅಟಲ್ ಸೇತು ಅಂತ ನಾಮಕರಣ ಮಾಡಲಾಗಿದೆ. ಪ್ರಧಾನಿ ಮೋದಿ ಈ ಸೇತುವೆಯನ್ನು ಉದ್ಘಾಟಿಸಿದ್ದಾರೆ. ಹಾಗಿದ್ರೆ ಈ ಅಟಲ್ ಸೇತುವೆಯ ಸ್ಪೆಷಾಲಿಟಿ ಏನು? ಇದರಿಂದ ಏನೆಲ್ಲ ಬದಲಾವಣೆಗಳಾಗಲಿವೆ? ಸೇತುವೆ ನಿರ್ಮಾಣದ ವೇಳೆ ಎದುರಾಗಿದ್ದಂತಹ ಸವಾಲುಗಳೇನು? ಹಾಗೆಯೇ ಈ ಸೇತುವೆ ನಿರ್ಮಾಣ ಮಾಡೋದು ಎಷ್ಟೊಂದು ಚಾಲೆಂಜಿಂಗ್ ಆಗಿತ್ತು, ಇವೆಲ್ಲದರ ಬಗ್ಗೆಯೂ ಇವತ್ತಿನ ಈ ಎಪಿಸೋಡ್ನಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ, ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಹೇಳಿ ಕೇಳಿ ಮುಂಬೈ ದೇಶದ ವಾಣಿಜ್ಯ ನಗರಿ. ಭಾರತದ ಅತ್ಯಂತ ಬ್ಯುಸಿಯೆಸ್ಟ್ ಸಿಟಿ ಅಂದರೆ ಅದು ಮುಂಬೈ. ಹೀಗಾಗಿಯೇ ಮುಂಬೈ ನೆವರ್ ಸ್ಲೀಪ್ಸ್ ಅನ್ನೋ ಒಂದು ಮಾತು ಕೂಡ ಇದೆ. ಆದರೆ ದಕ್ಷಿಣ ಮುಂಬೈ ಅಂದರೆ ಓಲ್ಡ್ ಮುಂಬೈನಿಂದ ನವಿ ಮುಂಬೈಗೆ ಸಾಗೋದು ಅಂದರೆ ದೊಡ್ಡ ಸಾಹಸವಾಗಿತ್ತು. ರಸ್ತೆ ಮೂಲಕ ಸುಮಾರು 2 ಗಂಟೆಗಳ ಜರ್ನಿ. ಹೀಗಾಗಿಯೇ ಸಮುದ್ರದ ಮೇಲೆ ಸೇತುವೆ ನಿರ್ಮಿಸುವ ಮೂಲಕ ದಕ್ಷಿಣ ಮುಂಬೈ ಮತ್ತು ನವಿ ಮುಂಬೈಯನ್ನು ಈಗ ಕನೆಕ್ಟ್ ಮಾಡಲಾಗಿದೆ. ಸುಮಾರು 17,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಸೇತುವೆ ಇದಾಗಿದ್ದು, ಒಟ್ಟು 21.8 ಕಿಲೋಮೀಟರ್ ಉದ್ದ ಇದೆ. ಬರೀ ಸಮುದ್ರದ ಮೇಲೆ 16.5 ಕಿಲೋಮೀಟರ್ ದೂರ ಸೇತುವೆ ಕಟ್ಟಲಾಗಿದೆ. ಇದರಿಂದಾಗಿ ಸೌತ್ ಮುಂಬೈನಿಂದ ನವಿ ಮುಂಬೈಗೆ ಸುಮಾರು 1 ಗಂಟೆ 40 ನಿಮಿಷಗಳ ಜರ್ನಿ ಕಡಿತವಾಗಿದೆ. ಇನ್ಮುಂದೆ ಕೇವಲ 20 ನಿಮಿಷಗಳಲ್ಲೇ 21 ಕಿಲೋಮೀಟರ್ ದೂರ ಪ್ರಯಾಣಿಸಬಹುದು. ಈ ಮಹಾಸೇತುವೆಯ ನಿರ್ಮಾಣಕ್ಕೆ 7,500 ಮಂದಿ ಸಿಬ್ಬಂದಿ ಕೆಲಸ ಮಾಡಿದರು. ಜಗತ್ತಿನ 12ನೇ ಅತಿ ದೊಡ್ಡ ಸೇತುವೆ ಇದಾಗಿದೆ. ನಿಮಗೆ ಗೊತ್ತಿರಲಿ, ಸೌತ್ ಮುಂಬೈನಿಂದ ನವಿ ಮುಂಬೈಗೆ ಇಂಥದ್ದೊಂದು ಸೇತುವೆ ನಿರ್ಮಾಣ ಮಾಡಬೇಕೆಂಬ ಯೋಜನೆ ಇಂದು ನಿನ್ನೆಯದ್ದಲ್ಲ. ಬರೋಬ್ಬರಿ 60 ವರ್ಷಗಳ ಹಿಂದೆಯೇ ಇಂಥದ್ದೊಂದು ಯೋಜನೆಗೆ ಪ್ಲಾನ್ ಮಾಡಲಾಗಿತ್ತು. 1962ರಲ್ಲಿ ಅಂದರೆ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿಯಾಗಿದ್ದಾಗ ಪ್ರಥಮ ಬಾರಿಗೆ ಬ್ರಿಡ್ಜ್ ನಿರ್ಮಾಣದ ಪ್ರಪೋಸಲ್ನ ಆಗಿನ ಕೇಂದ್ರ ಸರ್ಕಾರದ ಮುಂದಿಡಲಾಗುತ್ತೆ. ಆದರೆ ಬ್ರಿಡ್ಜ್ ಹೇಗೆ ಮಾಡಬೇಕು, ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡಬೇಕು ಅನ್ನೋ ಬಗ್ಗೆ ಕೇವಲ ಒಂದು ರಿಪೋರ್ಟ್ ಮಾತ್ರ ಸಬ್ಮಿಟ್ ಮಾಡೋಕೆ ಸುಮಾರು 30 ವರ್ಷಗಳೇ ಬೇಕಾಯಿತು. ಕೊನೆಗೆ 1994ರಲ್ಲಿ ಫಿಸಿಬಿಲಿಟಿ ರಿಪೋರ್ಟ್ ಸಲ್ಲಿಸಲಾಗುತ್ತೆ. ಅಂದರೆ ಮುಂಬೈನ ಸಮುದ್ರದ ಮೇಲೆ ಈ ರೀತಿಯ ಸೇತುವೆಯನ್ನು ನಿರ್ಮಾಣ ಮಾಡೋಕೆ ಸಾಧ್ಯನಾ ಇಲ್ವಾ, ಎಷ್ಟು ಸೇಫ್, ಇವೆಲ್ಲದರ ಬಗ್ಗೆಯೂ ಕೊನೆಗೂ ಒಂದು ರಿಪೋರ್ಟ್ ಸಲ್ಲಿಕೆಯಾಗುತ್ತೆ. ಆದರೆ ಈ ರಿಪೋರ್ಟ್ ಕೂಡ ಫೈಲ್ಗಳ ಮಧ್ಯೆ ಧೂಳು ಹಿಡಿದು ಬಿದ್ದಿರುತ್ತೆ. 10 ವರ್ಷಗಳ ಬಳಿಕ ಅಂದರೆ 2004ರಲ್ಲಿ ಮತ್ತೊಮ್ಮೆ ಈ ರಿಪೋರ್ಟನ್ನು ಸ್ಟಡಿ ಮಾಡಿ 2006ರಲ್ಲಿ ಟೆಂಡರ್ ಕರೆಯಲಾಗುತ್ತೆ. ಆದರೆ ಕಾರ್ಪೊರೇಟ್ ವಲಯದಲ್ಲಾದ ಪೈಪೋಟಿ, ಲಿಟಿಗೇಷನ್ ಮತ್ತು ಪ್ರಾಜೆಕ್ಟನ್ನು ಪುಷ್ ಮಾಡೋಕೆ ಮಹಾರಾಷ್ಟ್ರ ಸರ್ಕಾರ ಕೂಡ ಹಿಂದೇಟು ಹಾಕಿದ್ರಿಂದ ಯೋಜನೆ ಮತ್ತೆ ಪೆಂಡಿಂಗಿಗೆ ಆಯಿತು. ಫೈನಲಿ 2017ರಲ್ಲಿ ಈ ಮೆಗಾ ಪ್ರಾಜೆಕ್ಟ್ಗೆ ಸಂಬಂಧಿಸಿ ಒಂದಷ್ಟು ಆಕ್ಟಿವಿಟಿ ಶುರುವಾಗುತ್ತೆ. ಮುಂಬೈ ಮೆಟ್ರೋಪಾಲಿಟನ್ ಡೆವಲಪ್ಮೆಂಟ್ ಅಥಾರಿಟಿ ಈ ಯೋಜನೆಯನ್ನು ಮುನ್ನೆಲೆಗೆ ತರುತ್ತೆ. ಹಾಗೆಯೇ ಸೇತುವೆ ನಿರ್ಮಾಣ ವಿಚಾರದಲ್ಲಿ ಜಪಾನ್ ಜೊತೆಗೆ ಒಪ್ಪಂದ ಕೂಡ ನಡೆಯುತ್ತೆ. ಜಪಾನ್ ಸಹಕಾರದೊಂದಿಗೆ ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗುತ್ತೆ. 2018ರ ಏಪ್ರಿಲ್ನಲ್ಲಿ 21.8 ಕಿಲೋಮೀಟರ್ ಉದ್ದದ 6 ಲೈನ್ ಸೇತುವೆ ನಿರ್ಮಾಣ ಕಾರ್ಯ ಶುರುವಾಗುತ್ತೆ. ಇನ್ನು ಸೌತ್ ಮುಂಬೈನಿಂದ ನವಿ ಮುಂಬೈಯನ್ನು ಕನೆಕ್ಟ್ ಮಾಡೋಕೆ ಈ ಸೇತುವೆಗೂ ಟೋಲ್ ದರ ನಿಗದಿಪಡಿಸಲಾಗಿದೆ. 1 ವೇ ಟ್ರಿಪ್ಗೆ 250 ರೂಪಾಯಿ ಚಾರ್ಜ್ ಆಗುತ್ತೆ. ಅದೇ 2 ವೇ ಟ್ರಿಪ್ಗೆ 375 ರೂಪಾಯಿ ಚಾರ್ಜ್ ಆಗುತ್ತೆ. ಗಂಟೆಗೆ 100 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಕೂಡ ಇದ್ದು 2 ವೀಲರ್ಗಳಿಗೆ ಎಂಟ್ರಿ ಇರೋದಿಲ್ಲ. ಸೇತುವೆಯುದ್ದಕ್ಕೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಯಾವುದೇ ವೆಹಿಕಲ್ 100 ಕಿಲೋಮೀಟರ್ಗಿಂತ ಹೆಚ್ಚು ಸ್ಪೀಡ್ ಹೋದರೆ ಆಟೋಮೆಟಿಕಲಿ ಕಂಟ್ರೋಲ್ ರೂಮ್ಗೆ ಸಿಗ್ನಲ್ ಪಾಸ್ ಆಗುತ್ತೆ. ಆಕ್ಸಿಡೆಂಟ್ ಆದರೆ ವೆಹಿಕಲ್ಗಳಿಗೆ ಪ್ರಾಬ್ಲಮ್ ಆಗಿ ಸೇತುವೆ ಮಧ್ಯೆ ಸ್ಥಗಿತಗೊಂಡರೂ ಕೂಡ ಈ ಕ್ಯಾಮ್ರಾ ಮೂಲಕವೇ ಎಮರ್ಜೆನ್ಸಿ ಸಂದೇಶ ರವಾನೆ ಆಗುತ್ತೆ. ಇಲ್ಲಿ ಇನ್ನೊಂದು ಸೂಕ್ಷ್ಮ ವಿಚಾರ ಕೂಡ ಇದೆ. ಇಡೀ ಸೇತುವೆಯನ್ನು ಪರಿಸರ ಸ್ನೇಹಿಯಾಗಿಯೇ ಕಟ್ಟಲಾಗಿದೆ. ಯಾಕಂದರೆ ಈ ಹಿಂದೆ ಪರಿಸರ ಪ್ರೇಮಿಗಳು ಈ ಬ್ರಿಡ್ಜ್ ನಿರ್ಮಾಣವನ್ನು ವಿರೋಧಿಸಿದರು. ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡೇ ಸೇತುವೆಯನ್ನು ನಿರ್ಮಿಸಲಾಗಿತ್ತು. ರಾತ್ರಿ ಹೊತ್ತಿನಲ್ಲಿ ಇಡೀ ಬ್ರಿಡ್ಜ್ನಲ್ಲಿ ಲೈಟ್ ಹೊತ್ತಿಕೊಳ್ಳುತ್ತೆ. ಸೇತುವೆ ಮೇಲೆ ಲೈಟ್ ಉರಿಯೋದ್ರಿಂದ ಕೆಳಗಡೆ ಇರೋ ಸಮುದ್ರ ಜೀವಿಗಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ 1112 ಸ್ಪೆಷಲ್ ಲೈಟ್ ಪೋಲ್ಗಳನ್ನು ಅಳವಡಿಸಲಾಗಿದೆ. ಇಲ್ಲಿ ಲೈಟ್ ಆನ್ ಆದಾಗ ಬೆಳಕು ನೇರವಾಗಿ ಸೇತುವೆ ಮೇಲೆ ಅಷ್ಟೇ ಬೀಳುತ್ತೆ.
ಸಮುದ್ರಕ್ಕೆ ಇದರ ಬೆಳಕು ಬೀಳೋದೇ ಇಲ್ಲ. ಇದರ ಜೊತೆಗೆ ನಾಯ್ಸ್ ಬ್ಯಾರಿಯರ್ ಅಂದರೆ ಶಬ್ದ ನಿಗ್ರಹ ತಡೆಗೋಡೆಯನ್ನು ಕೂಡ ಸೇತುವೆಯ ಎರಡೂ ಬದಿಗೆ ಅಳವಡಿಸಲಾಗಿದೆ. ಸುಮಾರು 8.5 ಕಿಲೋಮೀಟರ್ ದೂರದವರೆಗೆ ಈ ನಾಯ್ಸ್ ಬ್ಯಾರಿಯರ್ ಇದ್ದು ಮತ್ತು 6 ಕಿಲೋಮೀಟರ್ ವ್ಯೂ ಬ್ಯಾರಿಯರ್ ಕೂಡ ಇದೆ. ಸೇತುವೆ ಮೇಲೆ ಹೋಗುವಾಗ ಎರಡೂ ಕಾರ್ನರಲ್ಲಿ ಏನು ಕೂಡ ಕಾಣಿಸೋದಿಲ್ಲ. ಇದನ್ನು ಫಿಕ್ಸ್ ಮಾಡೋಕ್ಕೆ ಒಂದು ಮೇನ್ ರೀಸನ್ ಕೂಡ ಇದೆ. ಮುಂಬೈನ ಸಮುದ್ರ ತೀರಕ್ಕೆ ಪ್ರತಿ ವರ್ಷ ವಿದೇಶಗಳಿಂದ ಫ್ಲೆಮಿಂಗೋ ಹಕ್ಕಿಗಳು ವಲಸೆ ಬರ್ತವೆ. ಕೆಲ ತಿಂಗಳುಗಳ ಕಾಲ ಈ ಫ್ಲೆಮಿಂಗೋಗಳು ಮುಂಬೈ ಸಮುದ್ರ ತೀರದಲ್ಲೇ ಬೀಡು ಬಿಡ್ತವೆ. ಅಲ್ಲೇ ಸಂತಾನೋತ್ಪತ್ತಿ ಕೂಡ ಮಾಡ್ತವೆ. ಹೀಗಾಗಿ ವಾಹನಗಳ ಸೌಂಡ್ನಿಂದ ಅವುಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೇತುವೆ ಮೇಲೆ ನಾಯ್ಸ್ ಬ್ಯಾರಿಯರ್ ಫಿಕ್ಸ್ ಮಾಡಿದ್ದಾರೆ. ಜೊತೆಗೆ ಫ್ಲೆಮಿಂಗೋಗಳು ಬೀಡು ಬಿಡುವಂತಹ ಸಮುದ್ರ ಪ್ರದೇಶದ ಉದ್ದಕ್ಕೂ ಈ ಸೇತುವೆಗೆ ಕೂಡ ಪಿಂಕ್ ಪೇಂಟ್ ಅನ್ನು ಮಾಡಲಾಗಿದೆ, ಸೇಮ್ ಫ್ಲೆಮಿಂಗೋಗಳ ಕಲರ್. ಹೀಗಾಗಿ ವಾಹನಗಳ ಶಬ್ದದಿಂದಾಗಲಿ ಸೇತುವೆಯನ್ನು ನೋಡಿ ಆಗಲಿ ಅವುಗಳಿಗೆ ಯಾವುದೇ ಡಿಸ್ಟರ್ಬ್ ಆಗೋದಿಲ್ಲ. ಇನ್ನು ಈ ಮೆಗಾ ಸೇತುವೆಯನ್ನು ನಿರ್ಮಿಸೋದು ಅಷ್ಟೊಂದು ಸುಲಭ ಇರಲಿಲ್ಲ. ಸ್ನೇಹಿತರೆ, ಒಂದು ಸಾರಿ ಯೋಚನೆ ಮಾಡಿ ನೋಡಿ, ಸಮುದ್ರದ ಮೇಲೆ ಈ ರೀತಿಯ ಸೇತುವೆ ನಿರ್ಮಾಣ ಮಾಡಬೇಕು ಅಂದರೆ ಸಿಬ್ಬಂದಿ ಎಷ್ಟು ರಿಸ್ಕ್ ತಗೊಂಡಿರಬೇಡ. ಅತ್ಯಂತ ದೊಡ್ಡ ಚಾಲೆಂಜ್ ಅಂದರೆ ಸಮುದ್ರದ ನಡುವೆ ಪಿಲ್ಲರ್ಗಳನ್ನು ಅಳವಡಿಸೋದು. ಸಮುದ್ರದ ಕೆಳಭಾಗದಲ್ಲಿರುವಂತಹ ನೆಲವನ್ನು 47 ಮೀಟರ್ ಅಗೆದು ಬಳಿಕ ಪಿಲ್ಲರನ್ನು ನಿಲ್ಲಿಸಲಾಗಿದೆ. ಹಾಗೆಯೇ ಈ ಸಮುದ್ರ ಭಾಗದಲ್ಲಿ ONGC ಮತ್ತು ಭಾಭಾ ಪರಮಾಣು ಸಂಶೋಧನಾ ಕೇಂದ್ರ ಕೂಡ ಬರುತ್ತೆ. ಇವುಗಳಿಗೆ ಸಂಬಂಧಿಸಿದ ಪೈಪ್ಲೈನ್ ಮೆಟೀರಿಯಲ್ಗಳು ಕೂಡ ಈ ಸಮುದ್ರದ ಅಡಿಯಲ್ಲಿ ಇದ್ದಿರಬಹುದು. ಆ ಬಗ್ಗೆಯೂ ಕೂಡ ಎಚ್ಚರಿಕೆ ವಹಿಸಿಯೇ ಸೇತುವೆಗೆ ಬೇಕಾದ ಪಿಲ್ಲರನ್ನು ಅಳವಡಿಸಲಾಗಿದೆ. ಸುಮಾರು 1,000 ವರ್ಷ ಈ ಬ್ರಿಡ್ಜ್ನ ಲೈಫ್ ಟೈಮ್. ಅಟಲ್ ಸೇತುವೆಯಲ್ಲಿ ಸಂಚಾರ ಮಾಡೋದ್ರಿಂದ ಸೌತ್ ಮುಂಬೈನಿಂದ ನವಿ ಮುಂಬೈಗೆ 30 ಕಿಲೋಮೀಟರ್ ರೆಡ್ಯೂಸ್ ಆದಂತಾಗತ್ತೆ. ಇದರಿಂದ ಇಂಧನ ಕೂಡ ಸೇವ್ ಆಗುತ್ತೆ. ವರ್ಷಕ್ಕೆ ಅಂದಾಜು 1 ಕೋಟಿ ಲೀಟರ್ ಇಂಧನ ಉಳಿತಾಯವಾಗಲಿದೆ ಅಂತೆ. ಹಾಗೆಯೇ ಪೊಲ್ಯೂಷನ್ ಕೂಡ ಕಡಿಮೆ ಆಗುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರವನ್ನು ಕೂಡ ಹೇಳಲೇಬೇಕು. ಸಮುದ್ರದಲ್ಲಿ ಸೇತುವೆ ನಿರ್ಮಾಣ ಮಾಡೋದು ಅಂದರೆ ಎಂಥ ರಿಸ್ಕಿ ಕೆಲಸ ಅನ್ನೋದು ನಿಮಗೆ ಗೊತ್ತೇ ಇದೆ. ಕಳೆದ 5 ವರ್ಷಗಳಿಂದ ಡೈಲಿ ಬೇಸಿಸ್ನಲ್ಲಿ 5,403 ಮಂದಿ ಈ ಸೇತುವೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ರು. ಈ ಸಂದರ್ಭದಲ್ಲಿ 7 ಮಂದಿ ಕೆಲಸಗಾರರು ಜೀವ ಕೂಡ ಕಳ್ಕೊಂಡಿದ್ರು. ಹಾಗೆಯೇ ಕೊರೋನಾದಿಂದಾಗಿ ಸೇತುವೆ ನಿರ್ಮಾಣದಲ್ಲೂ ಕೂಡ ಒಂದಷ್ಟು ಡಿಲೇ ಆಗಿತ್ತು. ಇದರಿಂದಾಗಿ 2,192 ಕೋಟಿ ರೂಪಾಯಿ ಹೆಚ್ಚುವರಿ ಖರ್ಚಾಗುತ್ತೆ. ಆದರೆ ಈ ಒಂದು ಸೇತುವೆಯಿಂದಾಗಿ ಭವಿಷ್ಯದಲ್ಲಿ ಇಡೀ ಮುಂಬೈಯೇ ಬದಲಾಗಲಿದೆ. ದೇಶದ ಆರ್ಥಿಕತೆಗೂ ಕೂಡ ಸಾಕಷ್ಟು ಬೂಸ್ಟ್ ಸಿಗಲಿದೆ. ಆರ್ಥಿಕವಾಗಿ ಪ್ರಗತಿ ಆಗಬೇಕು ಅನ್ನೋದಾದರೆ ಟ್ರಾನ್ಸ್ಪೋರ್ಟ್ ಬೆಳಿಲೇಬೇಕು. ಟ್ರಾನ್ಸ್ಪೋರ್ಟ್ಗೆ ಇಂಥ ಸೇತುವೆಗಳು, ರಸ್ತೆಗಳು ಅನಿವಾರ್ಯ. ಸೌತ್ ಮುಂಬೈ ಮತ್ತು ನವಿ ಮುಂಬೈ ಏರ್ಪೋರ್ಟನ್ನು ಕೂಡ ಈ ಅಟಲ್ ಸೇತುವೆ ಕನೆಕ್ಟ್ ಮಾಡುತ್ತೆ. ಹಾಗೆಯೇ ಮುಂಬೈನಿಂದ ಪುಣೆ, ಗೋವಾ ಮತ್ತು ದಕ್ಷಿಣ ಭಾರತದ ಟ್ರಾವೆಲ್ ಟೈಮ್ ಕೂಡ ಈಗ ಕಡಿತವಾಗುತ್ತೆ. ಓವರಾಲ್ ಆಗಿ ಈ ಅಟಲ್ ಸೇತುವೆ ನಿಜಕ್ಕೂ ದೇಶದ ಪಾಲಿಗೆ ವರದಾನ ಅಂತಾನೆ ಹೇಳ್ಬೋದು. ಈಗ ರಾಮ ಮಂದಿರ ಬೇರೆ ನಿರ್ಮಾಣವಾಗಿದೆ. ಇದೇ ಹೊತ್ತಲ್ಲಿ ಸಮುದ್ರದ ಮೇಲೆ ಇಂಥದ್ದೊಂದು ಸುಸಜ್ಜಿತ ಸೇತುವೆ ಕೂಡ ಲೋಕಾರ್ಪಣೆಯಾಗಿದೆ. ಅಂದು ತ್ರೇತಾಯುಗದಲ್ಲಿ ರಾಮನಿಗಾಗಿ ವಾನರರ ಸೇನೆ ಸಮುದ್ರದಲ್ಲಿ ಕಲ್ಲು ತುಂಬಿ ಸೇತುವೆಯನ್ನು ನಿರ್ಮಾಣ ಮಾಡಿದರು. ಈಗ ಕಲಿಯುಗದಲ್ಲಿ ಅತ್ಯಾಧುನಿಕ ಸೇತುವೆ ಸಮುದ್ರದ ಮೇಲೆ ನಿರ್ಮಾಣವಾಗಿದೆ. ಅದೇನೇ ಇರಲಿ, ಸುಸಜ್ಜಿತ ಸೇತುವೆಯೇನೋ ನಿರ್ಮಾಣವಾಗಿದೆ, ಆದರೆ ಇದನ್ನು ಜವಾಬ್ದಾರಿಯಿಂದ ಬಳಸೋ ಹೊಣೆ ಮಾತ್ರ ದೇಶದ ಜನರ ಮೇಲಿದೆ. ಇವಿಷ್ಟು ಮುಂಬೈನ ಅಟಲ್ ಸೇತುವೆ ಕುರಿತಾದಂಥ ಮಾಹಿತಿ. ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಮಾಹಿತಿ ಹಂಚಿಕೊಳ್ಳಿ. ನಮಸ್ಕಾರ.